ನಮಸ್ಕಾರ. ವಾಯ್ಸ್ ಆಫ್ ವಿಜಯನಗರಕ್ಕೆ ಸ್ವಾಗತ. ಇಡೀ ನಾಡಿನ ಕುತೂಹಲಕ್ಕೆ ಇಂದು ತೆರೆ ಬಿದ್ದಿದೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಕ್ಷೇತ್ರದಲ್ಲಿ ಡೆಂಕನಮರಡಿಯ ಮೇಲೆ ಇಂದು ಮೈಲಾರಲಿಂಗೇಶ್ವರನ ಕಾರ್ಣಿಕ ನುಡಿ ಹೊರಬಿದ್ದಿದೆ. ಈ ವರ್ಷದ ಕಾರ್ಣಿಕ ನುಡಿ ಹೇಗಿದೆ, ಭಕ್ತರ ಹರ್ಷೋದ್ಗಾರ ಹೇಗಿದೆ ನೋಡೋಣ ನಮ್ಮ ವಿಶೇಷ ವರದಿಯಲ್ಲಿ. ಹೌದು, 7 ಕೋಟಿ ಭಂಡಾರದ ಒಡೆಯ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಇಂದು ವಿಜೃಂಭಣೆಯಿಂದ ಜರುಗಿತು. ಡೆಂಕನಮರಡಿಯಲ್ಲಿ ಲಕ್ಷಾಂತರ ಭಕ್ತರ ಜಯಘೋಷದ ನಡುವೆ ಬಿಲ್ಲನ್ನೇರಿದ ಗೋರುವಪ್ಪ ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಕಾಯುತ್ತಿದ್ದ ಆ ದೈವ ವಾಣಿಯನ್ನು ನುಡಿದಿದ್ದಾರೆ. ಈ ಬಾರಿಯ ಸಂಪಾಯಿತಲೇ ಪರಾಕ್ ಎಂಬ ನುಡಿಯು ನಾಡಿಗೆ ಅತೀವ ಸಂತಸ ತಂದಿದೆ. ಕಳೆದ ವರ್ಷ ಅಂಬಲಿ ಹಳಸಿತು, ಕಂಬಳಿ ಬೀಸಿತಲೆ ಎಂದು ನುಡಿಯಲಾಗಿದ್ದು, ಈ ಬಾರಿ ಸಂಪಾಯಿತಲೆ ಎನ್ನುವ ಮೂಲಕ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಜನರಲ್ಲಿ ಸಂಪತ್ತು ಸಮೃದ್ಧಿಯಾಗಲಿದೆ ಎಂಬ ಸೂಚನೆಯನ್ನು ಮೈಲಾರಲಿಂಗ ನೀಡಿದ್ದಾನೆ. ರೈತಾಪಿ ವರ್ಗದಲ್ಲಿ ಈ ನುಡಿ ಹೊಸ ಭರವಸೆ ಮೂಡಿಸಿದ್ದು, ಮೈಲಾರಪ್ಪನ ದೈವವಾಣಿಗೆ ಭಕ್ತ ಸಾಗರ ಶಿರಬಾಗಿ ನಮಿಸಿದೆ. ಒಟ್ಟಿನಲ್ಲಿ ಮೈಲಾರಲಿಂಗನ ಈ ವರ್ಷದ ಕಾರ್ಣಿಕ ನುಡಿ ನಾಡಿನಾದ್ಯಂತ ಸಕಾರಾತ್ಮಕ ಅಲೆ ಎಬ್ಬಿಸಿದೆ. ಜಿಲ್ಲಾಡಳಿತದ ಚೌಕಟ್ಟಾದ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಜಾತ್ರೆ ಸಂಪನ್ನಗೊಂಡಿದೆ. ಒಟ್ಟಿನಲ್ಲಿ ಮೈಲಾರಲಿಂಗನ ಈ ವರ್ಷದ ಕಾರ್ಣಿಕ ನುಡಿ ನಾಡಿನಾದ್ಯಂತ ಸಕಾರಾತ್ಮಕ ಅಲೆ ಎಬ್ಬಿಸಿದೆ. ಜಿಲ್ಲಾಡಳಿತದ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಜಾತ್ರೆ ಸಂಪನ್ನಗೊಂಡಿದೆ. ವಾಯ್ಸ್ ಆಫ್ ವಿಜಯನಗರ.